ಬೆಂಗಳೂರು ಫೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಈ ವರ್ಷ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 1500 ನೂತನ ಬಸ್ಗಳ ಖರೀದಿಗೆ ಚಿಂತಿಸಿದೆ. ಇದರ ಮೊದಲ ಹಂತವಾಗಿ ಬೆಂಗಳೂರು, ರಾಮನಗರ, ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಗೆ ಸಂಚರಿಸುವ 50 ಬಸ್ಗಳಿಗೆ ಇವತ್ತು ಚಾಲನೆ ನೀಡಲಾಯಿತು. ನೀಲಸಂದ್ರದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೂತನ ಬಸ್ಗಳಿಗೆ ಹಸಿರು ನಿಶಾನೆ ತೋರಿಸಿದರು. ಇದರಲ್ಲಿ 15 ಬೆನ್ಸ್ ಬಸ್ಗಳು ಸೇರಿವೆ. ಇನ್ನು 1528 ಬಸ್ಸುಗಳನ್ನು KSRTCಗೆ ನಾವು ಸೇರ್ಪಡೆ ಮಾಡ್ಕೊಳ್ತೀವಿ. ಅದರಲ್ಲಿ ಹೆಚ್ಚಾಗಿ ನಾವು ಗ್ರಾಮಾಂತರ ಪ್ರದೇಶಕ್ಕೆ ಈ ಬಾರಿ ಆದ್ಯತೆ ಕೊಡ್ತೀವಿ. ಯಾಕಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಬರೀ ಹಳೆ ಬಸ್ಸುಗಳೇ ಇರುತ್ತೆ ಅಂತಾರೆ. ಅದಕ್ಕೆ ನಾವು ಅಪವಾದನ ತೆಗೆಯೋದಕ್ಕೆ ಹೆಚ್ಚಾಗಿ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಈ ಹೊಸ ಬಸ್ಸುಗಳನ್ನು ಕೂಡ ಆ ಭಾಗದಲ್ಲಿ ಹಾಕ್ತೀವಿ. ಮತ್ತು ಪೀಣ್ಯದಲ್ಲಿ ಒಂದು ಸೆಟಲೈಟ್ ಬಸ್ ಸ್ಟ್ಯಾಂಡ್ ಕೂಡ ಮಾಡ್ತಾಯಿದ್ವಿ. ಸುಮಾರು 6 ಎಕರೆ 20 ಗುಂಟೆ ಜಮೀನಲ್ಲಿ. ಈಗ ಹೊಸ ಕಾನ್ಸೆಪ್ಟ್ ಫ್ಲೈ ಬಸ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಇದು ಆಗಸ್ಟ್ 1 ಇದು ಸ್ಟಾರ್ಟ್ ಆಗುತ್ತೆ. ಈ ಫ್ಲೈ ಬಸ್ಸಲ್ಲಿ ಬೇಸಿಕಲಿ ಕೆಮಿಕಲ್ ಟಾಯ್ಲೆಟ್ಸು, ಪ್ಯಾಂಟ್ರಿ ಮತ್ತು ಲೈವ್ TVs, ಇದ್ರ ಜೊತೆಗೆ ಏರ್ಪೋರ್ಟ್ ಅವ್ರ ಜೊತೆಯಲ್ಲಿ ನಾವು ಟೈಅಪ್ ಮಾಡಿ ಏರ್ಪೋರ್ಟಲ್ಲಿ ಬರುವಂಥ ಈ ಫ್ಲೈಟ್ ಟೈಮಿಂಗ್ಸ್ ಎಲ್ಲ ಈ ಬಸ್ಸಲ್ಲಿ ಕಂಟಿನ್ಯೂಸ್ ಆಗಿ ಅದು ಡಿಪಿಕ್ಟ್ ಆಗ್ತಾ ಇರುತ್ತೆ. ಒಬ್ಬರು ಮೈಸೂರಲ್ಲಿ ಪ್ಯಾಸೆಂಜರ್ ಬಸ್ಸಲ್ಲಿ ಕೂತ ಅಂದರೆ ಅವ್ರು ಹೋಗ್ತಾ ಇರಬೇಕಂತ ಫ್ಲೈಟು ಎಷ್ಟೊತ್ತಿಗೆ ಹೊರಡ್ತಾ ಇದೆ, ಅದೇನಾದರೂ ಡಿಲೇ ಆಗಿದೆಯಾ ಅಥವಾ ರೀಶೆಡ್ಯೂಲ್ ಆಗಿದೆಯಾ, ಪ್ರತಿಯೊಂದು ಏರ್ಪೋರ್ಟ್ ಪ್ಯಾಸೆಂಜರ್ ಇನ್ಫಾರ್ಮೇಷನ್ ಸಿಸ್ಟಮ್ ಏನಿದೆ ಅದು ನಮ್ಮ ಬಸ್ಗಳಲ್ಲೇ ಬರುತ್ತೆ. ಸೆಪ್ಟೆಂಬರ್ 17ರಂದು ನಡೆಸಲು ಉದ್ದೇಶಿಸಿರುವ 5ನೇ ವಿಶ್ವಕರ್ಮ ಜಯಂತ್ಯುತ್ಸವಕ್ಕೆ ಈಗಿನಿಂದಲೇ ಭರ್ಜರಿ ತಯಾರಿ ಶುರುವಾಗಿದೆ. ಈ ಸಂಬಂಧ ಇವತ್ತು ಬೆಂಗಳೂರಿನಲ್ಲಿ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷ KP ನಂಜುಂಡಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ಬಾರಿಯ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಬಳಿಕ ಮಾತನಾಡಿದ KP ನಂಜುಂಡಿ, ವಿಶ್ವಕರ್ಮ ಜಯಂತ್ಯುತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರೆದು ಬಜೆಟ್ನಲ್ಲಿ ಘೋಷಿಸಿರುವಂತೆ ವಿಶ್ವಕರ್ಮ ಅಭಿವೃದ್ಧಿ ಮಂಡಳಿ ರಚಿಸುವಂತೆ ಒತ್ತಾಯಿಸಲಾಗುವುದು ಅಂತ ತಿಳಿಸಿದರು. ಎಲ್ಲ ಸಮಸ್ಯೆಗೂ ಸರ್ಕಾರವನ್ನೇ ನಂಬಿಕೊಂಡ್ರೆ ಆಗಲ್ಲ. ಜಲಮಂಡಳಿಯಿಂದ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಆಗಲೇ ಇಲ್ಲ. ಕಾವೇರಿ ನೀರು ಕೇಳಿ ಕೇಳಿ ಜನರಿಗೂ ಸಾಕ ಹೋಗಿದೆ. ಹಾಗಾಗಿ ಜನರು ಈಗ ತಾವೇ ನೀರಿನ ಸಮಸ್ಯೆಗೆ ಬ್ರೇಕ್ ಆಗಲು ಮುಂದಾಗಿದ್ದಾರೆ. ಅದು ಹೇಗೆ ಅಂತ ನೀವೇ ನೋಡಿ. ನಗರದಲ್ಲಿ ನೀರಿನ ಸಮಸ್ಯೆ ಇಂದು ನೆನೆಯದಲ್ಲ. ನೀರು ಕುಡಿಯಂತ ಜನ ಎಷ್ಟೇ ಗೋಗೆರೆದ್ರೂ ಜಲಮಂಡಳಿ ನೀರಿನ ಬವಣೆ ತೀರಿಸಲೇ ಇಲ್ಲ. ನೀರಿಗಾಗಿ ಪ್ರತಿಭಟನೆ ಹಾಗೂ ಹೋರಾಟ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ಇದರಿಂದ ರೋಸಿ ಹೋದ ಜನ ಈಗ ಮಳೆ ನೀರು ಕೊಯ್ಲು ಪದ್ಧತಿಗೆ ಮೊರೆ ಹೋಗಿದ್ದಾರೆ. ಈ ಹಿಂದೆ ಅನೇಕ ಬಾರಿ ಜಲಮಂಡಳಿ ಮಳೆ ಕೊಯ್ಲು ಅಳವಡಿಸಿಕೊಳ್ಳುವಂತೆ ಜನರಲ್ಲಿ ಮನವಿ ಮಾಡಿತ್ತು. ಆಗ ಇದ್ಯಾವುದಕ್ಕೂ ಜನರು ಕ್ಯಾರೆ ಎಂದಿರಲಿಲ್ಲ. ಆದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗ ಮಳೆ ನೀರಿನ ಮೊರೆ ಹೋಗಿದ್ದಾರೆ. ಜಯನಗರದ ಮಳೆ ನೀರು ಸುಗ್ಗಿ ಕೇಂದ್ರದಲ್ಲಿ ಕೇವಲ 5 ತಿಂಗಳಲ್ಲಿ 731 ಜನ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಪಾರ್ಕ್ ಅಂದರೆ ತುಂಬ ಖುಷಿಯಿಂದ ಬರ್ತಾರೆ. ಇನ್ಫಾರ್ಮೇಷನ್ ಎಲ್ಲ ಖುಷಿಯಿಂದ ತೊಗೊಂಡು ಹೋಗ್ತಾರೆ. ಮನೇಲಿ ಆಲ್ರೆಡಿ ತುಂಬ ಜನ ಮಾಡಿದ್ದಾರೆ. ಮತ್ತು ಟೆಲಿಫೋನ್ ಮೂಲಕನೂ ತುಂಬ ಜನ ಕೇಳಿ ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ದಾರೆ. 6 ಲ್ಯಾಕ್ ಪ್ರಾಪರ್ಟೀಸ್ ಇದೆ ಆ್ಯಸ್ ಪರ್ ದ BBMP. ಅಷ್ಟು ಜನನೂ ಮಾಡಿದ್ರೆ ನಮಗೆ ರೋಡ್ ಫ್ಲಡ್ ಆಗಲ್ಲ. ಪೇಪರಲ್ಲಿ ನೋಡ್ತಾ ಇರ್ಬೋದು, ಕಂಟಿನ್ಯೂಸ್ ರೋಡ್ ಫ್ಲಡ್ ಆಗೋದು, ಪೊಲ್ಯೂಷನ್ನು, ಡ್ರೈನ್ಸ್ ಎಲ್ಲ ಓವರ್ಫ್ಲೋ ಆಗೋದು, ಅದೆಲ್ಲ ಖಂಡಿತ ಸ್ಟಾಪ್ ಆಗುತ್ತೆ. ಪ್ರತಿಯೊಬ್ಬರು ಮಾಡಿದ್ರೆ ವೆರಿ ಸ್ವೀಟ್ ವಾಟರ್ ದೇಲ್ಗೆ. ಇನ್ನು ಈ ಕೇಂದ್ರದಲ್ಲಿ ಮಳೆ ನೀರು ಕೊಯ್ಲಿನ ಬಗ್ಗೆ 26 ಮಾದರಿಗಳಿವೆ. ಕಳೆದ 2 ವರ್ಷಗಳಲ್ಲಿ 14,000 ಜನ ಇಲ್ಲಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಸೊ ಅದರಿಂದ ನಾವು ಈ ಮಳೆ ನೀರು ಕೊಯ್ಲನ್ನು ಅಳವಡಿಸೋದ್ರಿಂದ ನಮ್ಮ ಒಂದು ಇಂಚು ಮಳೆ ಬಂದ್ರೇ ಒಂದು ಸಾರಾಂಶ ಒಂದು 30-40 ಸೈಟ್ ಇದ್ದರೆ ನಮ್ಗೆ ವಿತಿನ್ 1 ಅವರಲ್ಲಿ ನಮಗೆ 5,000 ಲೀಟ್ರ್ ನೀರು ಸಿಗುತ್ತೆ. ಈ ಫಿಲ್ಟರ್ ಮುಖಾಂತರ ಡೈರೆಕ್ಟಾಗಿ ಆ ನೀರನ್ನು ನಾವು ನಮ್ಮ ಕುಡಿಲಿಕ್ಕೂ ಯೂಸ್ ಮಾಡ್ಬೋದು, ಮತ್ತು ನಮ್ಮ ಇತರ ಕೆಲಸಗಳಿಗೆ, ಇಲ್ಲ ಬಟ್ಟೆ ಒಗಿಲಿಕ್ಕೆ, ಇಲ್ಲ ನಾವು ಬೇರೆ ಬೇರೆ ಇದುಗಳಿಗೆ ನಾವು ಯೂಸ್ ಮಾಡ್ಕೋಬೋದು. ಅದೇನೇ ಇರಲಿ, ಇದುವರೆಗೂ ಜಲಮಂಡಳಿ ಮನವಿಗೆ ಮಣಿಯದ ಜನ ಇದೀಗ ನೀರಿನ ಸಮಸ್ಯೆಯಿಂದ ಕಂಗೆಟ್ಟು ತಾವೇ ಖುದ್ದಾಗಿ ಮಳೆ ನೀರು ಕೊಯ್ಲು ಕೇಂದ್ರದ ಮೆಟ್ಟಿಲು ಹತ್ತಿರೋದು ಒಳ್ಳೆಯ ಬೆಳವಣಿಗೆ. ಈ ಮಳೆ ನೀರು ಶೇಖರಣೆಯಿಂದಾದ್ರೂ ನೀರಿನ ಸಮಸ್ಯೆಗೆ ಬ್ರೇಕ್ ಬಿದ್ದರೆ ಸಾಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.
ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ.